ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಡ್ರೀಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ HSRP ನಂಬರ್ ಪ್ಲೇಟ್ಗೆ ಹೇಗೆ ಅಪ್ಲೈ ಮಾಡೋದು ಮತ್ತೆ ಯಾವ್ದು ಲಿಂಕ್ ಯೂಸ್ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಇನ್ನೂವರೆಗೂ ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಈ ಐ ಬಟನ್ ಅಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ವಿಡಿಯೋ ನೋಡಿ ಮತ್ತೆ ನೀವೇನಾದರೂ ಅಪ್ಲೈ ಮಾಡಬೇಕು ಅಂದರೆ HSRP ನಂಬರ್ ಪ್ಲೇಟ್ಗೆ ಸೊ ಅಪ್ಲೈ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಕವರ್ ಮಾಡ್ತಾ ಇದ್ದೀನಿ ಅಂದರೆ, ಸೊ ಎಲೆಕ್ಟ್ರಿಕ್ ವೆಹಿಕಲ್ಗೂ ಕೂಡ ಎಚ್ ಎಸ್ ಆರ್ ಪಿ ನಂಬರ್ ಬೇಕಾ ಬೇಡ, ಕೆಲವೊಬ್ರು ನನ್ನ ಸಬ್ಸ್ಕ್ರೈಬರ್ ಕ್ವೇರಿ ಹಾಕಿದ್ರು. ಸೊ ಅವ್ರದ್ದು ಓಲಾ ವೆಹಿಕಲ್ ಇದೆ, ಬಟ್ ಏನು ನಂಬರ್ ಪ್ಲೇಟ್ ಇದೆಯಲ್ಲ ಬಿದ್ದೋಗಿದೆ, ಸೊ ಏನು ಪ್ರೊಸೆಸ್ ಅಂತ ಹೇಳ್ಬಿಟ್ಟು. ಸೊ ನಾನು ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದೆ, ಈವನ್ ಕಸ್ಟಮರ್ ಕೇರ್ ಜೊತೆ ಮಾತಾಡ್ಬಿಟ್ಟು. ಸೊ ಅದಕ್ಕೆ ಸೊಲ್ಯೂಷನ್ ಏನಂದ್ರೆ, ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ, ಸೊ ಓಲಾ ವೆಹಿಕಲ್ ಲಾಂಚ್ ಆಗಿದ್ದು ಆಫ್ಟರ್ ಏಪ್ರಿಲ್ 21. ಸೊ ಅಂದ್ರೆ ಲೈಕ್ ಸೊ ಯಾವುದೇ ಒಂದು ವೆಹಿಕಲ್ ಓಲಾದವರದಿಂದ ನಿಮಗೆ ಬಂದಿದ್ರು ಕೂಡ ಅದರಲ್ಲಿ HSRP ನಂಬರ್ ಆಲ್ರೆಡಿ ಇರುತ್ತೆ. ಸೊ ಮತ್ತೆ ಓಲಾಕ್ಕಿಂತ ಮುಂಚೆ ಯಾವುದೇದು, ಫಾರ್ ಎಕ್ಸಾಂಪಲ್ ಓಕಿನೋವಾ ಇರ್ಬೋದು, ಏತರ್ ಇರ್ಬೋದು, ಸೊ ಅದೇನಾದ್ರೂ ನೀವು ಯೂಸ್ ಮಾಡ್ತಾ ಇದ್ರೆ, ಸೊ ಅದಕ್ಕೆ ನೀವು ಹೊಸದಾಗಿ HSRP ನಂಬರು ಆನ್ಲೈನಲ್ಲಿ ಸೇಮ್ ಪ್ರೋಸೆಸ್ ಫಾಲೋ ಮಾಡಿಬಿಟ್ಟು ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಿ HSRP ನಂಬರ್ ಪ್ಲೇಟ್ನ ಹಾಕ್ಸ್ಕೋಬಹುದು. ಸೊ ಇವಾಗ ಜಸ್ಟ್ ಓಲಾ ಬಗ್ಗೆ ಮಾತಾಡೋಣ. ಸೊ ಓಲಾದಲ್ಲಿ ಇವಾಗ ಅನ್ಕೊಳ್ಳಿ, ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಸೊ ನಿಮ್ಮ ಹತ್ರ ಓಲಾ ವೆಹಿಕಲ್ ಇದೆ, ಫಾರ್ ಎಕ್ಸಾಂಪಲ್ ಓಲಾ ವೆಹಿಕಲ್ ಇದೆ, ನಂಬರ್ ಪ್ಲೇಟ್ ಏನೋ ಲೂಸ್ ಆಗಿ ಬಿದ್ದೋಯ್ತು, ಕಳೆದೋಯ್ತು ಅನ್ಕೊಳ್ಳಿ. ಸೊ ಕಳೆದೋದಾಗ ನೀವು ಏನು ಮಾಡಬೇಕು, ಸೊ ನಿಮಗೆ ಆನ್ಲೈನಲ್ಲಿ ಆಪ್ಷನ್ ಇರಲ್ಲ ಓಲಾ ವೆಹಿಕಲ್ಗೆ, ಸಿನ್ಸ್ ಇಟ್ ಈಸ್ ಲಾಂಚ್ಡ್ ಆಫ್ಟರ್ 2021. ಸೊ ಇದಕ್ಕೆ ಸೊಲ್ಯೂಷನ್ ಏನಂದ್ರೆ, ನೀವು ಒಂದು FIR ಫೈಲ್ ಮಾಡಬೇಕು. ಸೊ FIR ಹೇಗೆ ಫೈಲ್ ಮಾಡೋದು, ಸ್ಟೇಷನ್ಗೆ ಹೋಗ್ಬೇಕಾ, ಏನು ನೆಸೆಸಿಟಿ ಇಲ್ಲ, ಆನ್ಲೈನಲ್ಲಿ ನೀವು FIR ಫೈಲ್ ಮಾಡ್ಬೋದು. ಸೊ ನಾನು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಆ ಲಿಂಕ್ ಯೂಸ್ ಮಾಡಿ ನೀವು ಆನ್ಲೈನಲ್ಲಿ ಒಂದು FIR ಕಂಪ್ಲೇಂಟ್ ರೇಸ್ ಮಾಡಿ ಆ ಒಂದು ಕಂಪ್ಲೇಂಟ್ ಕಾಪಿನ ನೀವು ಓಲಾ ಸಪೋರ್ಟ್ ಟೀಮ್ಗೆ ಕಳಿಸ್ಬೇಕಾಗತ್ತೆ. ಸೊ ಇದು ಬಂದ್ಬಿಟ್ಟು ಇಫ್ ಎಟ್ ಆಲ್ ನಿಮ್ಮ ನಂಬರ್ ಪ್ಲೇಟು ಬಿದ್ದು ಕಳೆದೋಗಿದ್ರೆ, ಸೊ FIR ಆನ್ಲೈನ್ ನೀವು ಫೈಲ್ ಮಾಡಬೇಕು. ಆ FIR ಕಾಪಿನ ನೀವು ಓಲಾ ಇಮೇಲ್ ID, ದಟ್ ಈಸ್ support@olaelectric.com. ಸೊ ಅವ್ರಿಗೆ ಇಮೇಲ್ ಮಾಡಬೇಕು, ಎಕ್ಸ್ಪ್ಲೇನ್ ಮಾಡಿಬಿಟ್ಟು, ಸೊ ಅವರು ನಿಮಗೆ ರಿಪ್ಲೇಸ್ಮೆಂಟ್ HSRP ನಂಬರ್ ಪ್ಲೇಟ್ ಅವೈಲೇಬಲ್ ಮಾಡ್ತಾರೆ. ಸೊ ಅವರು ಓಲಾ ಕಸ್ಟಮರ್ ಕೇರ್ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಅದೇನು ಫೀಸು ಅದೆಲ್ಲ ನಿಮಗೆ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಇದು ಒಂದು ಕೇಸು. ಸೊ ಫಾರ್ ಎಕ್ಸಾಂಪಲ್, ಸೊ ನನ್ನ ಹತ್ರನೂ ಓಲಾ ಇದೆ. ಸೊ ನನಗೇನಂದ್ರೆ ಆ ನಂಬರ್ ಪ್ಲೇಟು ರೀಸೆಂಟ್ ಆಗಿ ಬ್ರೇಕ್ ಆಯಿತು. ಸೊ ನಾನು ಅದು ಲೋಕಲ್ ಶಾಪಲ್ಲಿ ಎಕ್ಸ್ಚೇಂಜ್ ಮಾಡಿಸಿದೆ ಅನ್ಕೊಳ್ಳಿ, ಓಕೆನಾ. ಸೊ ಇವಾಗ ಎಕ್ಸ್ಚೇಂಜ್ ಮಾಡಿದಾಗ ಈ ಸಿನಾರಿಯೋದಲ್ಲಿ ಏನು ಮಾಡಬೇಕು, ಸೊ ಇದರಲ್ಲಿ ಏನು ಮಾಡಬೇಕು ಅಂದರೆ, ನೀವು ಅದು ಒಂದು ಪರ್ಟಿಕ್ಯುಲರ್, ಸೊ ನಿಮ್ಮದು ಕಳೆದೋಗಿಲ್ಲ, ಸೊ FIR ಫೈಲ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ನಂಬರ್ ಪ್ಲೇಟು ಅಂದರೆ ಲೈಕ್ ಬ್ರೇಕ್ ಆಗಿರ್ಬೋದು, ಅಂದರೆ ಒಡೆದೋಗಿರ್ಬೋದು, ಅಥವಾ ನೀವೇನಾದರೂ ಲೋಕಲ್ ಶಾಪಲ್ಲಿ ನಾರ್ಮಲ್ ಆಗಿ ನಂಬರ್ ಪ್ಲೇಟ್ ಹಾಕ್ಸಿರ್ಬೋದು ಯಾವುದೋ IND. ಸೊ ಈ ಕೇಸಲ್ಲಿ ಏನು ಮಾಡಬೇಕು ಅಂದರೆ, ನೀವು ಅದರದ್ದೊಂದು ಪಿಕ್ಚರ್ ಕ್ಲಿಕ್ ಮಾಡಿ, ನಿಮ್ಮ ಮೊಬೈಲಲ್ಲಿ ಒಂದು ಪಿಕ್ಚರ್ನ ಕ್ಲಿಕ್ ಮಾಡಿ, ಮತ್ತೆ ಓಲಾ ಸಪೋರ್ಟ್ ಟೀಮ್ಗೆ ಮೇಲ್ ಬರೀರಿ. ಸೊ ನೀವು ಜಸ್ಟ್ ಎಕ್ಸ್ಪ್ಲೇನ್ ಮಾಡಿ, ಸೊ ಏನು ಇಶ್ಯೂ ಇದೆ, ಸೊ ಏನಾದರೂ ನಿಮ್ಮದು ನಂಬರ್ ಪ್ಲೇಟ್ ಕಟ್ ಆಗಿದೆಯಾ, ಅಥವಾ ನೀವೇನಾದರೂ ಅದು ಲೋಕಲ್ ಶಾಪಲ್ಲಿ ರಿಪ್ಲೇಸ್ ಮಾಡಿದೆಯಾ, ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಈ ಫೋಟೋನ ನೀವು ಅಲ್ಲಿ ಅಟ್ಯಾಚ್ ಮಾಡಿ. ಸೊ ದಟ್ ಮತ್ತೆ ಅಗೇನು ಓಲಾ ಸಪೋರ್ಟ್ ಟೀಮ್ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಓಲಾ HSRP ನಂಬರ್ ಪ್ಲೇಟ್ನ ಅವೈಲೇಬಲ್ ಮಾಡಿಕೊಡ್ತಾರೆ. ಸೊ ಅದೇನು ಫೀಸು ನಾರ್ಮಲ್ ಆಗಿ ನೀವು ಕಟ್ಬಿಟ್ಟು ಹೊಸ ನಂಬರ್ ಪ್ಲೇಟ್ನ ಹಾಕೋಬಹುದು. ಸೊ ನೀವು ಇಮೇಲ್ ID ಇನ್ನೊಂದ್ಸರಿ ಹೇಳಿದ್ದೀನಿ, support@olaelectric.com. ಸೊ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕಂಪ್ಲೀಟ್ FIR ಫೈಲ್ ಮಾಡೋ ಲಿಂಕ್ ಕೂಡ ಹಾಕಿರ್ತೀನಿ, ಮತ್ತೆ ಓಲಾ ಇವ್ರದ್ದು ಸಪೋರ್ಟ್ ಇಮೇಲ್ ID ಕೂಡ ಹಾಕಿರ್ತೀನಿ. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಮತ್ತೆ ನಿಮಗೇನಾದರೂ ಕ್ವೇರೀಸ್ ಇದೆ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ನಾನು ಕೂಡ ರಿಸರ್ಚ್ ಮಾಡಿಬಿಟ್ಟು ನಿಮಗೆ ಆದಷ್ಟು ಹೆಲ್ಪ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಹೋಪ್ ನಿಮಗೆ ಈ ವಿಡಿಯೋ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತೆ ಮರೆಯದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸರಿ ಫ್ರೆಂಡ್ಸ್, ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಆದಷ್ಟು ಬೇಗ. ಟೇಕ್ ಕೇರ್, ಬಾಯ್.